ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಇವತ್ತು ಬೆಳಗ್ಗೆಯಿಂದ ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಪ್ರಾಬ್ಲಮ್ಗಳು ಬರ್ತಾ ಇದೆ. ಸೊ ಬೆಳಗ್ಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಅಂದರೆ ಸೆಕೆಂಡ್ ಚಾಯ್ಸನ್ನು ಸೆಲೆಕ್ಟ್ ಮಾಡಿಕೊಂಡು ಏನು ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಬಂದರು, ಆ ಚಾಯ್ಸ್ 2 ಅನ್ನು ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಕಾಲೇಜೇ ಕಾಣಿಸ್ತಾ ಇರಲಿಲ್ಲ. ಅದಾದಮೇಲೆ ಅದನ್ನು ಎನೇಬಲ್ಡ್ ಮಾಡಿದರು. ಅದಾದಮೇಲೆ ಗ್ರೀನಲ್ಲಿ ಮೆಡಿಕಲ್ ಅಲ್ಲಿ ಗ್ರೀನ್ ಅಲ್ಲಿ ಏನು ಕೊಟ್ಟರು ಅದರಲ್ಲಿ ಕಾಲೇಜ್ ಹೆಸರನ್ನ ಸೇಮ್ ಇಟ್ಬಿಟ್ಟು, ಅಂದ್ರೆ ಮೇಲ್ಗಡೆ ಯಾವ ಕಾಲೇಜ್ ಇದೆ ಅದೇ ಕಾಲೇಜ್ ಅಲಾಟೆಡ್ ಅಂತ ತೋರಿಸ್ತಿತ್ತು, ಬಟ್ ಕೋಡ್ ನಂಬರ್ ಸರಿ ಇರ್ತಿತ್ತು. ಈ ರೀತಿ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಆಗ್ತಾ ಇತ್ತು. ಐ ಹೋಪ್ ಇಷ್ಟು ಹೊತ್ತಿಗೆ ಅದು ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ. ಆದರೆ ನಾವು KEAಗೆ ಕೇಳ್ತಾ ಇರೋದು ವಿ ವಾಂಟ್ ಜಸ್ಟಿಸ್ ಅಂತ ಹೇಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, KE ಅವರು ತಮ್ಮ ಒಂದು ಬ್ರೋಷರ್ನಲ್ಲಿ ಹೇಳಿದ್ದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ನೋಡೋಣಂತೆ, ಇದಕ್ಕೂ ಕೂಡ ಕ್ಲಾರಿಫಿಕೇಶನ್ ಅನ್ನ KE ಅವರು ಕೊಡ್ಬೋದು. ನಾನು KE ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. KE ಅವರ ಕಡೆಯಿಂದ ನಮಗೆ ಸಲ್ಲಬೇಕಾದಂತ ನ್ಯಾಯವನ್ನ ವಿದ್ಯಾರ್ಥಿಗಳ ಪರವಾಗಿ ನಾನು ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ಅಥವಾ ಒಂದು ಸ್ಮಾಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿಬಿಡ್ಲಿ. ನಾವು ಮೊದಲು ರಿಲೀಸ್ ಮಾಡಿರುವಂತ ಈ ಬ್ರೋಷರ್ ಏನಿದೆ ಅದು ನಮ್ಮ ಕಣ್ತಪ್ಪಿನಿಂದ ಹಾಗೆ ಆಗ್ಬಿಟ್ಟಿದೆ, ಅದನ್ನ ಯಾರು ಫಾಲೋ ಮಾಡಬೇಡಿ, ನಮ್ಮ ಕಡೆಯಿಂದ ತಪ್ಪಾಗಿದೆ ಅಂತೇಳಿ ಒಂದು ಸ್ಮಾಲ್ ನೋಟಿಫಿಕೇಶನ್ ಕೊಟ್ಬಿಡ್ಲಿ. ಇದರಿಂದ ನಮ್ಮ ಎಷ್ಟೋ ವಿದ್ಯಾರ್ಥಿಗಳಿಗೆ ಒಂದು ಜಸ್ಟಿಫಿಕೇಶನ್ ಸಿಕ್ಕದಾಗ ಆಗ್ತದೆ. ಆದರೆ ಈ ಬ್ರೋಷರ್ದಲ್ಲಿ ಕೊಟ್ಟಿರೋದೇ ಒಂದು, ಈಗ ಮಾಡ್ತಾ ಇರೋದೇ ಒಂದು. ಆದರೆ ನಮಗೆ ಜಸ್ಟಿಸ್ ಬೇಕೇ ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಷಯದ ಸಲುವಾಗಿ ವಿದ್ಯಾರ್ಥಿಗಳೇ KE ಅವರ ಟ್ವಿಟರ್ ಹ್ಯಾಂಡಲ್ ಆಗಿರ್ಬೋದು, ಮೇಲ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಇವೆಲ್ಲದಕ್ಕೂ ಕೂಡ 1000 ಗಟ್ಟಲೆ ಮೇಲ್ ಅನ್ನ ಮಾಡಿ KEಗೆ ಟ್ವಿಟರ್ ಅನ್ನ ಹಾಕೋಣಂತೆ. ಸೊ ಹಾಗೆ ಹಾಕೋದ್ರಿಂದ ನಮಗೆ ನ್ಯಾಯ ಸಿಗ್ತದ ಅನ್ನೋದಾದ್ರೆ ನಾವು ನ್ಯಾಯಕ್ಕಾಗಿ ಏನ್ ಬೇಕಾದ್ರೂ ಮಾಡೋಣಂತೆ. ನಾನು KE ಅವರಿಗೆ ಅಬ್ಯೂಸ್ ಮಾಡ್ತಾ ಇಲ್ಲ. ಅಬ್ಯೂಸ್ ಮಾಡಿದ್ರೆ ಅವ್ರು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ, ತಗೊಳ್ಳಿ. ಬಟ್ ನಾನು ಅಬ್ಯೂಸ್ ಮಾಡ್ತಾ ಇಲ್ಲ, ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಮಗೆ ಸಿಗಬೇಕಾದಂತ ಹಕ್ಕನ್ನ ಕೊಡಿ ಅಂತ ಅಷ್ಟೇ. ಸೊ ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳಗ್ಗೆಯಿಂದ ಯಾರ್ಯಾರು ಮೆಡಿಕಲ್ ಅಲ್ಲಿ ಎಸ್ಪೆಷಲಿ CET ಅಲ್ಲಿ ಇಲ್ಲ ಅಂತ ಹೇಳಿದ್ದಾರೆ, ಇಲ್ಲ ಬಿಡಿ, ಬಟ್ ಮೆಡಿಕಲ್ ಅಲ್ಲಿ ಚಾಯ್ಸ್ 3 ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಮತ್ತೆ ಯಾವುದೇ ಸೀಟ್ ಅಲಾಟ್ ಆಗದೆ ಇರುವಂತ ವಿದ್ಯಾರ್ಥಿಗಳಿಗೆ ನಾವು ಹೊಸ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ. ಹೊಸ ಆಪ್ಷನ್ ಎಂಟ್ರಿಯನ್ನೇ ನೀವು ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಈಗ ಲಾಗಿನ್ ಆಗಿ ನೋಡಿದರೆ ಮೊದಲಿನ ಕಾಲೇಜಸ್ಗಳೇ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮಜಾ ಅಂತಂದ್ರೆ NRI ಕಾಲೇಜಸ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನೋಡಿ, NRI ಕಾಲೇಜಸ್ ಗಳನ್ನ ಆಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂತ ಅಂದಮೇಲೆ ಪ್ರೈವೇಟ್ ಇನ್ ಪ್ರೈವೇಟ್ ಆಗಿರ್ಬೋದು, ಗವರ್ಮೆಂಟ್ ಇನ್ ಪ್ರೈವೇಟ್ ಆಗಿರ್ಬೋದು, ಅದನ್ನೂ ಕೂಡ ಆಡ್ ಮಾಡೋದಕ್ಕೆ ಅವಕಾಶವನ್ನು ಯಾಕೆ ಮಾಡಿಕೊಟ್ಟಿಲ್ಲ? ನಾವು ಕೇಳ್ತಾ ಇರೋದಿಷ್ಟೇ KE ಅವರಿಗೆ. ನಾವೇನ್ KE ಅವರಿಗೆ ಬೈತಾ ಇಲ್ಲ, ಆದರೆ KE ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ. ವಿತ್ ಈ ಬ್ರೋಷರ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ, ಚಾಯ್ಸ್ 3 2023 14/7/2023 ಅದನ್ನು ಮೊದಲು ನೋಡ್ಕೊಂಡ್ಬಿಡಿ. ಚಾಯ್ಸ್ 3 ಅನ್ನ ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಿಗೆ ಕ್ಯಾಂಡಿಡೇಟ್ ಹ್ಯಾಸ್ ಟು ಎಂಟರ್ ದ ಆಪ್ಷನ್ಸ್ ಫ್ರೆಶ್ ಮೀನ್ಸ್ ದ ಆಪ್ಷನ್ ಸೇವ್ಡ್ ಬೈ ದೆಮ್ ಫಾರ್ ದ ಫಸ್ಟ್ ರೌಂಡ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಫಾರ್ ದ ಅಲಾಟ್ಮೆಂಟ್ ಆಫ್ ಸೀಟ್ಸ್ ಫಾರ್ ದ ನೆಕ್ಸ್ಟ್ ರೌಂಡ್ ಅಂತ ಇದೆ. ಐ ಹೋಪ್ ನನಗಂತೂ ಇಂಗ್ಲಿಷ್ ಅರ್ಥ ಆಗ್ತದ. ಇದರ ಅರ್ಥ ಏನಂತಂದ್ರೆ ನಿಮಗೂ ಕೂಡ ಅರ್ಥ ಆಗ್ತದ ಅಂತ ಅನ್ಕೋತೀನಿ. ಮೊದಲನೇ ರೌಂಡ್ ಅಲ್ಲಿ ಏನೇನು ನಾವು ಆಪ್ಷನ್ ಎಂಟ್ರಿಯನ್ನು ಮಾಡಿದೀವಿ ಅದನ್ನ ಕನ್ಸಿಡರ್ ಮಾಡೋದಿಲ್ಲ, ನೀವು ಫ್ರೆಶ್ ಆಗಿ ಆಪ್ಷನ್ ಎಂಟ್ರಿಯನ್ನ ಮಾಡಬೇಕು ಅಂತ. ಇನ್ನು ಸೀಟ್ ನಾಟ್ ಅಲಾಟೆಡ್ ದವರಿಗೂ ಇಂಪ್ಲಿಫಿಕೇಶನ್ ನೋಡಿ, ಮತ್ತೆ ರೆಡ್, ಬ್ಲೂ, ಬೇರೆ ಬೇರೆ ಈ ಒಂದು ಬೇರೆ ಬೇರೆ ಕಲರ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಅಷ್ಟು ಇಂಪಾರ್ಟೆಂಟ್ ಅಂತ ಹೌದಾ ಅಲ್ಲ? ಸೊ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದ ಸಬ್ಸಿಕ್ವೆಂಟ್ ರೌಂಡ್ ವಿತ್ ಫ್ರೆಶ್ ಆಪ್ಷನ್ಸ್ ಅಂತ ಇದೆ. ಸೊ ಬ್ಲೂ ಅಲ್ಲಿ ಕೊಟ್ಟಿದ್ದಾರೆ, ರೆಡ್ ಅಲ್ಲಿ ಕೊಟ್ಟಿದ್ದಾರೆ. ಅಂದ ಮೇಲೆ ನಮಗೆ ಬೇಕಾದಂತ ಹಕ್ಕು, ನಮಗೆ ರೈಟ್ ಇದೆ. ವಿ ವಾಂಟ್ ಜಸ್ಟಿಸ್ ಅಷ್ಟೇ. ಇಲ್ಲ, ನಾ ಹೇಳಿದ್ನಲ್ಲ, 14ನೇ ತಾರೀಕು ಕೊಟ್ಟಿರುವಂತಹ ಬ್ರೋಷರಿನಲ್ಲಿ ನಾವು ತಪ್ಪನ್ನ ಮಾಡಿದ್ದೇವೆ, ನಿಮಗೆ ಅವಕಾಶನ ಮಾಡಿಕೊಡೋದಿಲ್ಲ ಅಂತ ಹಾಕಿಬಿಡಿ. ನಾವು ನಿಶ್ಚಿಂತೆಯಿಂದ ಇವತ್ತು ರಾತ್ರಿ ಊಟ ಮಾಡಿ ಮಕ್ಕೋಬಿಡ್ತೀವಿ. ಸೊ ಆದರೆ ನಾವು ಆಸೆಯಿಂದ ಕಾಯ್ತಾ ಇರೋದು 2 ಗಂಟೆ ಮಧ್ಯಾಹ್ನ, 2ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಆಪ್ಷನ್ ಎಂಟ್ರಿ ಬಂದಾಗೋದು. ನಾವೇನ್ ಮಾಡಬೇಕು? ಸೊ ಅದಕ್ಕೆ ಕೇಳ್ತಾ ಇರುವಂತದ್ದು, KE ಅವರೇ ಕ್ಲಾರಿಫಿಕೇಶನ್ ಅನ್ನ ಕೊಡಿ. ವಿ ವಾಂಟ್ ಜಸ್ಟಿಸ್ ಅಷ್ಟೇ, ರೈಟ್? ಸೊ ನಮಗೊಂದು ಜಸ್ಟಿಫಿಕೇಶನ್ ಕೊಡಿ. ಅಲ್ಲಿದು ಕರೆಕ್ಟು, ಇಲ್ಲಿದು ಕರೆಕ್ಟು. ಸಿ, ಇವತ್ತು ನನಗೆ ಬಂದಂತ ನ್ಯೂಸ್ ಅಂತಂದ್ರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು KEಗೆ ಹೋಗಿ ಈ ಒಂದು ಡಿಫರೆನ್ಸ್ ಆಫ್ ಒಪಿನಿಯನ್ ಎರಡೂ ಕಡೆ ಇರೋದ್ರ ಬಗ್ಗೆ ಕೇಳಿದಾಗ KE ಹೊರಗಡೆ ಇದ್ದಂತ ಆಡಳಿತಾಧಿಕಾರಿಗಳು, ಒಳಗಡೆ ಬಿಟ್ಟಿಲ್ಲ ಅವರಿಗೆ, ಹೊರಗಡೆ ಇದ್ದಂಥವರಿಗೆ ಹೇಳಿದ್ದಾರೆ, ನಾವು ಈ ಸಾರಿ
ಆಪ್ಷನ್ ಅನ್ನು ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ, ಅವಕಾಶ ಮಾಡಿಕೊಡೋದಿಲ್ಲ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಸೊ ಅದು ಏನೇ ಇದ್ರೂ ಉಳಿದಿದ್ದನ್ನು ನೀವು ನೋಟಿಫಿಕೇಶನ್ ನೋಡ್ಕೊಳ್ಳಿ ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ. ಬಟ್ ಅವ್ರು ಏನಾದರೂ ಹೇಳಿ ಅವ್ರನ್ನ ನಾನು ಕೇಳೋದಿಲ್ಲ, ಯಾಕಂದ್ರೆ ಹೊರಗಡೆ ಇರ್ತಾರೆ ಪಾಪ, ಒಳಗಡೆ ಏನು ನಡೀತಿರ್ತದೆ ಅವ್ರಿಗೆ ಇನ್ಫಾರ್ಮೇಶನ್ ಇದೆಯೋ ಇಲ್ವೋ, ಅಥವಾ ಬ್ರೋಷರಿನ ಬಗ್ಗೆ ಈ ವಿದ್ಯಾರ್ಥಿಗಳು ಯಾವ ರೀತಿ ಅವ್ರ ಮುಂದೆ ಕೇಳ್ಕೊಂಡಿದ್ದಾರೆ ಅದು ನನಗೆ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋದಿಲ್ಲ. ಬಟ್ ಕೆಇ ಅವರ ಇಂಟೆನ್ಷನ್ ಅದಾಗಿದ್ರೆ ದಯವಿಟ್ಟು ಎಲ್ಲರೂ ಕೆಇ ಅವರಿಗೆ ಥೌಸಂಡ್ಸ್ ಆಫ್ ಲ್ಯಾಕ್ಸ್ ಆಫ್ ಮೇಲ್ಸ್ ಅನ್ನ ಮಾಡಿ, ಕೆಇ ಅವರ ಮೇಲ್ ಅಡ್ರೆಸ್ ನಿಮಗೆ ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂತ ಇಲ್ಲೇನು ಕಾಣಿಸ್ತದೆ, ಸಂಪರ್ಕಿಸಿ ಇಲ್ಲಿ ಹೋಗಿ, ಇಲ್ಲಿ ಹೋದಾಗ ಕೆಳಗಡೆ ನಿಮಗೆ ಇಲ್ಲಿ ಕಾಣಿಸ್ತದೆ. ಸೊ ಕೆಇ ಅಥಾರಿಟಿ KA@nic.in ಅಂತೇಳಿ ಫೋನ್ ಇದೆ, ಫೋನ್ ಮಾಡಿ. ಸೊ ವಾಟ್ಸಪ್ಗೆ ಸಂದೇಶವನ್ನು ಕಳಿಸ್ಕೊಡಿ, ಥೌಸಂಡ್ಸ್ ಆಫ್ ಸಂದೇಶವನ್ನು ಕಳಿಸ್ಕೊಡಿ, ಯಾಕಂದ್ರೆ ಅಟ್ ಲೀಸ್ಟ್ ಇದು ಅಲ್ಲಿಯ ತನಕ ಮುಟ್ಟಬೇಕು. ಸೊ ಅದರ ಜೊತೆಗೆ ಬೇಕಾದ್ರೆ ಇಲ್ಲಿ ಬೇರೆ ಬೇರೆ ನಂಬರ್ನು ಕೂಡ ಕೊಟ್ಟಿದ್ದಾರೆ, ರಮ್ಯಾ ಮೇಡಮ್ದು, ಶಿವಕುಮಾರ್ HR ಮೇಡ್ ಸರ್ದು ಎಲ್ಲರದ್ದು ನಂಬರ್ ಕೊಟ್ಟಿದ್ದಾರೆ, ಅವರಿಗೂ ಕೂಡ ಫೋನ್ ಮಾಡ್ತಾ ಹೋಗಿ. ಬಟ್ ಟ್ವಿಟರ್ನಲ್ಲೂ ಥೌಸಂಡ್ಸ್ ಆಫ್ ಟ್ವಿಟರ್ನ ಮಾಡಿ. ಸೊ ನಾನು ಕೇಳ್ತಾ ಇರೋದು ಇಷ್ಟೇ, ಆಪ್ಷನ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತೇಳಿ ಬ್ರೋಷರ್ದಲ್ಲಿ ಕೊಟ್ಟ ಮೇಲೆ ನೀವು ಕೊಡಲೇಬೇಕು. ಫಸ್ಟು ಸೀಟ್ ಮೆಟ್ರಿಕ್ಸ್ ಅನ್ನ ಕೊಡಿ, ಅದಾದ್ಮೇಲೆ ಅದರ ಜೊತೆಗೆ ನಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡಿ. ನೀವು NRI ಸೀಟ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಅಂತ ಅಂದಮೇಲೆ ಸೊ ನೀವು ಉಳಿದಂಥ ಸೀಟ್ಗಳನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಲೇಬೇಕು. ಸೊ ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ನೋಡೋಣಂತೆ KE ಅವರು ಇದಕ್ಕೆ ಯಾವ ರೀತಿ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತ. ಸೊ ಕೊಡಲಿಲ್ಲ ಅಂದರೆ ನಾವು ನಾಳೆ ಹೊತ್ತಿಗೆ ಮೇಲ್ ಮಾಡೋಣಂತೆ, ರಿಕ್ವೆಸ್ಟ್ ಮಾಡ್ಕೊಳ್ಳೋಣಂತೆ, ಫೋನ್ ಮಾಡೋಣಂತೆ, ಟ್ವಿಟರ್ನಲ್ಲಿ ಮೆಸೇಜ್ ಹಾಕೋಣಂತೆ, ನಮ್ಮ ಪ್ರಯತ್ನವನ್ನು ನಾವು ಮಾಡೋಣಂತೆ. ಬಟ್ ಆಪ್ಷನ್ ಎಂಟ್ರಿಗೆ ಅವಕಾಶವನ್ನು ಮಾಡಿ ಕೊಡಬೇಕು. ಬ್ರೋಷರ್ದಲ್ಲಿ ಕೊಟ್ಟಿರೋ ಹಾಗೆ ಇಲ್ವಾ, ಬ್ರೋಷರ್ದಲ್ಲಿ ಕೊಟ್ಟಿರೋದು ರಾಂಗ್ ಅಂತೇಳಿ ಇಲ್ಲೊಂದು ನೋಟಿಫಿಕೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ಅದನ್ನಾದರೂ ಕೊಡಿ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.